ಹಲೋ ನಮಸ್ಕಾರ ಫ್ರೆಂಡ್. ಬೃಂದಾವನ ಅಮೃತ ಚಹಾ ಚಿಕ್ಕನಾಯಕ್ನಲ್ಲಿ ಸಿವಿಲ್ ಬಸ್ ಸ್ಟ್ಯಾಂಡ್ನಲ್ಲಿ ಹೊಸದಾಗಿ ಓಪನ್ ಆಗಿದೆ. ಈಗ ನಾನು ಬಂದಿದ್ದೀನಿ ನೋಡಿ. ಈಗ ಓನರ್ ಮಾತಾಡ್ತಾರೆ. ನಾನು ಟೀ ಎಲ್ಲ ಕುಡ್ದೀನಿ, ಸೂಪರ್ ಆಗಿರುತ್ತೆ, ಒಳ್ಳೆ ಟೀ, ಒಳ್ಳೆ ಬೊಂಬಾಟಾಗಿರುತ್ತೆ, ಒಳ್ಳೆ ಟೇಸ್ಟ್ ಆಗಿರುತ್ತೆ. ಈಗ ಓನರ್ ಮಾತಾಡ್ತಾರೆ ನೋಡ್ರಿ, ಕೇಳಿಸ್ಕೊಳ್ಳಿ. ಅವರು ಹಿತನುಡಿಗಳು ಹೇಳ್ತಾರೆ. ಹೇಳ್ರಿ, ಹಿತನುಡಿಗಳು ಹೇಳೋಣ ನಿಮ್ಮ ಅಂಗಡಿ ಬಗ್ಗೆ. ನಮಸ್ಕಾರ. ಇದು ಬೃಂದಾವನ ಅಮೃತ ಚಹಾ ಅಂತ ಫ್ರಾಂಚೈಸಿ ತೊಗೊಂಡಿದ್ದೀನಿ. ಎಲ್ಲ ರೆಸ್ಪಾನ್ಸ್ ಚೆನ್ನಾಗಿದೆ. ಎಲ್ಲರೂ ಬಂದು ಒಂದ್ಸರಿ ಭೇಟಿ ಕೊಟ್ಟು ಟೇಸ್ಟ್ ನೋಡಬೇಕು ಅಂತ ವಿನಂತಿ ಮಾಡ್ಕೊಂತೀನಿ. ಇವರು ಅಪ್ಪಟ ಎಲ್ಲಪ್ಪ ಟೇಸ್ಟ್ ಮಾಡಿದ್ದೆ ಅಂದ್ರೆ ಈ ಟೀನ ಧರ್ಮಸ್ಥಳದಲ್ಲಿ ಮಾತ್ರ ಈ ಟೀ ಕುಡ್ದಿದ್ದು ನೋಡಿದ್ದೆ ಮಾತ್ರ ಬಿಟ್ರೆ, ನಾನು ಇಡೀ ಚಿಕ್ಕನಾಯಕ್ನಲ್ಲಿ ಈ ತರ ಟೀ ನಾನು ಯಾವತ್ತೂ ಕುಡ್ದಿರ್ಲಿಲ್ಲ. ತುಮಕೂರಲ್ಲೂ ಆ ತರ ಇಲ್ಲ, ಬೆಂಗಳೂರಲ್ಲೂ ನನಗೆ ಈ ತರ ಟೇಸ್ಟ್ ಮಾಡಿಲ್ಲ. ಆದ್ರೆ ಸೂಪರ್ ಆಗಿದೆ, ಬಂದು ನೀವು ಟೇಸ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು. ಪೂಜೆ ಮಾಡೋರು ಮಾಡಿರೋದ್ರಲ್ಲಿ 1% ಆದ್ರೂ ನಮಗೆ ಆ ಜನದ ಆಶೀರ್ವಾದ ಸಿಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಅವ್ರ ಫೋಟೋ ಇಟ್ಕೊಂಡು ನಾನು ಮಾಡ್ತಾ ಇದ್ದೀನಿ. ಓಕೆ ಓಕೆ. ಅಮೃತ ಚಹಾ ಅಂತ ನೀವು ಏನ್ ಫ್ಯಾನ್ಸಸಿ ತಗೊಂಡಿದ್ದೀರಾ? ಅಮೃತ ಚಹಾ ಅಂತ ಇದು ಫ್ರಾಂಚೈಸಿ ಚೆನ್ನಾಗಿರುತ್ತೆ. ಎಲ್ಲರೂ ಮಾಡ್ದಂಗೆ ಟೀ ಮಾಡೋದು ಬೇಡ, ಅದು ಒಂಥರ ಚೆನ್ನಾಗಿರ್ಲಿ, ಮಸಾಲ ಚೇಂಜ್ ಆಗಿರ್ಬೇಕು, ಟೇಸ್ಟ್ ಡಿಫ್ರೆಂಟ್ ಆಗಿರ್ಬೇಕು. ಮಸಾಲೆ ಟೀ, ಅದರಲ್ಲಿ ವೆರೈಟಿ ಆಫ್ ಟೀ ಬಂದಾಗ ಬೃಂದಾವನ ಅಮೃತ ಚಹಾ ಅಂತ ಅದೊಂದು ಸಿಗ್ನೇಚರ್ ಟೀ, ಅದು 10 ರೂಪಾಯಿ ಟೀ ಸಿಗುತ್ತೆ. ಇನ್ನು ಮಿಕ್ಕಿದ್ದು ವೆರೈಟಿ ಆಫ್ ಹೋದಾಗ ನಮ್ದು ಎಲ್ಲ ಥರದ್ದು ಸಿಗುತ್ತೆ. ಫಿಲ್ಟರ್ ಕಾಫಿ, ಶುಂಠಿ ಟೀ, ಲೆಮನ್ನು, ಎಲ್ಲ ಥರದ್ದು ಸಿಗುತ್ತೆ. ಸಮೋಸ, ಚುರುಮುರಿ, ಸ್ನ್ಯಾಕ್ಸ್ ಐಟಮ್ ಅಲ್ಲಿ ಮೆನು ನೋಡ್ಬೋದು ನೀವು ಬಂದು. ಅಡ್ರೆಸ್ಸು ಚಿಕ್ಕನಾಯಕ್ನಲ್ಲಿ ಖಾಸಗಿ ಬಸ್ ನಿಲ್ದಾಣ ಒಳಗಡೆ ಇದೆ. ಎಲ್ಲರೂ ಒಂದ್ಸರಿ ಬಂದು ಭೇಟಿ ಕೊಡಿ, ನಿಮಗೆ ಗೊತ್ತಾಗುತ್ತೆ ಟೇಸ್ಟ್ ಹೇಗೆ. ಓಕೆ, ಥ್ಯಾಂಕ್ ಯು. ನಾನು ಟೀ ಬಂದು ಅವರು ಸ್ಟಾರ್ಟ್ ಮಾಡ್ದಾಗಿಂದ ಟೀ ನಾನು ಬಂದು ಟೇಸ್ಟ್ ಮಾಡ್ತಾ ಇದ್ದೀನಿ. ಸೂಪರ್ ಆಗಿದೆ. ನಾನು ಎಲ್ಲಪ್ಪ ಟೇಸ್ಟ್ ಮಾಡಿದ್ದೆ ಅಂದ್ರೆ ಈ ಟೀನ ಧರ್ಮಸ್ಥಳದಲ್ಲಿ ಮಾತ್ರ ಈ ಟೀ ಕುಡ್ದಿದ್ದು ನೋಡಿದ್ದೆ ಮಾತ್ರ ಬಿಟ್ರೆ, ನಾನು ಇಡೀ ಚಿಕ್ಕನಾಯಕ್ನಲ್ಲಿ ಈ ತರ ಟೀ ನಾನು ಯಾವತ್ತೂ ಕುಡ್ದಿರ್ಲಿಲ್ಲ. ತುಮಕೂರಲ್ಲೂ ಆ ತರ ಇಲ್ಲ, ಬೆಂಗಳೂರಲ್ಲೂ ನನಗೆ ಈ ತರ ಟೇಸ್ಟ್ ಮಾಡಿಲ್ಲ. ಆದ್ರೆ ಸೂಪರ್ ಆಗಿದೆ, ಬಂದು ನೀವು ಟೇಸ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು. ಈಗ ಹೇಳಿರಲ್ಲ ನಿಮ್ಗೆ ಇದ್ರ ಬಗ್ಗೆ, ಇವ್ರೇನಾಗ್ಬೇಕು ನಿಮ್ಗೆ? ಸರ್, ಅವರು ನನ್ನ ಸ್ನೇಹಿತರು, ಶೆಟ್ಟಿಕೆರೆ ಉಮೇಶ್ ಅಂತ. ಅವರು ಸೀರಿಯಲ್, ಮೂವಿಲೆಲ್ಲ ಮಾಡಿದ್ದಾರೆ. ಹಂಗಾಗಿ ಅವರು ನನಗೆ ಚಿರಪರಿಚಿತ. ಅವರು ಇತ್ತೀಚೆಗೆ ಧಾರಾವಾಹಿಗಳಲ್ಲಿ ಮಾಡಿದ್ದಾರೆ. ಒಂದು ತ್ರಿಪತಿ ಅಂತ ಅವರೇ ಒಂದು ಪ್ರೊಡ್ಯೂಸರ್ ಮಾಡಿ ಒಂದು ಶಾರ್ಟ್ ಮೂವಿ ತೆಗಿತಾ ಇದ್ದಾರೆ. ಇನ್ನೇನು ಅದು ದೊಡ್ಡ ಮೂವಿ ಬರ್ತಾ ಇದೆ, ನೋಡಿದೀನಿ ಅವರು. ಓಕೆ ಓಕೆ. ಚಿಕ್ಕನಾಯಕ್ನಲ್ಲಿ ಹಂಗಾರೆ ದೊಡ್ಡ ದೊಡ್ಡ ಕಲಾವಿದರು ಇದಾರೆ ಅಂತ ಅನಿಸ್ತೈತೆ ಈಗ. ಹಂಗಾರೆ ಇಲ್ಲ ಸರ್, ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಮಾಡ್ಕೊಂಡಿದೀವಿ. ನಮ್ದೇ ಒಂದು ತ್ರಿಪದಿ ಅಂದ್ಬಿಟ್ಟು ಒಂದು ಮೂವಿ ಮಾಡಿತಾ ಇದೀವಿ. ಟ್ರೈಲರ್ ಎಲ್ಲ ಮಾಡಿದೀವಿ. ಇನ್ನು ಸಣ್ಣ ಪುಟ್ಟ ಸೀರಿಯಲ್ಗಳೆಲ್ಲ ನಾನು ಮಾಡ್ತಾ ಇದ್ದೀನಿ. ಸೀರಿಯಲ್ ಯಾವ್ದು? ನಮ್ಮನೆ ಇವರಾಡಿ, ಆಮೇಲೆ ಗಟ್ಟಿ ಮೇಳ ಬಂದ್ ನೋಡೋದು, ಇನ್ನು ಸುಮಾರು ಸೀರಿಯಲ್ಗಳಲ್ಲಿ ಸೈಡ್ ಆಕ್ಟಿಂಗ್ ಈ ತರ ಎಲ್ಲ ಮಾಡ್ತಾ ಇದ್ದೀನಿ. ಓಕೆ ಸರ್, ಥ್ಯಾಂಕ್ ಯು. ಕಸ್ಟಮರ್ ಕೇಳ್ತಾ ಇದೀನಿ ನೋಡಿ, ಅವ್ರ ಕಸ್ಟಮರ್ನ ಮಾಹಿತಿ ಕೇಳ್ತಾ ಇದೀನಿ. ಅವ್ರು ಹೇಳ್ತಾರೆ ನೋಡ್ರಿ. ಸರ್, ಟೀ ಹೆಂಗಿದೆ ಇಲ್ಲಿ? ಹೊಸದಾಗಿ ಓಪನ್ ಆಗಿದೆಯಲ್ಲ? ಸೂಪರ್ ಆಗಿದೆ ಸರ್ ಟೀ. ಯಾವ ಬೇಕಾದ್ರೂ ಬಂದು ಬೇಜಾರಿಲ್ಲ. ಈ ಟೀ ಎಲ್ಲೂ ಸಿಗಲ್ಲ. ನೆಕ್ಸ್ಟ್ ಏನಿದ್ರೆ ತುಮಕೂರಾಗೆ ಟೀ ತರ ಮಾಡೋದು, ಯಾರು ಮಾಡಲ್ಲ. ಬೆಳಗ್ಗೆ ಮಾಡಿದ್ದು ಅದಕ್ಕೆ ಹಾಕಿ 4 ಸಲ ಟೀ ಕೊಡ್ತಾರೆ. ಇದು ಅವಾಗ್ಲೇ ಫ್ರೆಶ್. ನೀವು ಬನ್ನಿ, ಕುಡೀರಿ, ಎಂಜಾಯ್ ಮಾಡಿ. ಸೂಪರ್ ಮಸ್ತ್ ಟೀ. ನಾವಂತೂ ಕುಡಿದಿದೀವಿ, ಚೆನ್ನಾಗಿದೆ. ಎಷ್ಟು ಸಲ ಕುಡಿದೀರಾ ಸರ್? ನಾವ್ 4-5 ಸಲ, ಡೈಲಿ 4 ಸತಿ ಕುಡಿದೀವಿ. ನಾವ್ ಯಾವಾಗ ಬಂದಾಗಲ ಜಾಸ್ತಿ ಕುಡಿಯೋದೇ ಇದೆ. ಇಲ್ಲೇ ಕುಡಿಯೋದು ನಾವು ಟೀ ಮಾತ್ರ. ಸೂಪರ್ ಆಗಿದೆ. ನೀವು ಬಂದು ಕುಡೀರಿ, ಭೇಟಿ ಮಾಡಿ, ಚೆನ್ನಾಗಿದೆ. ಚಿಕ್ಕನಾಯಕ್ನಲ್ಲಿ ಇಲ್ಲಿ ನೆಕ್ಸ್ಟ್ ಎಲ್ಲೂ ಸಿಗಲ್ಲ ಟೀ. ಸರಿ ಸರ್, ಓಕೆ, ಥ್ಯಾಂಕ್ ಯು. ಓಕೆ ಸರ್.